ಧರ್ಮಸ್ಥಳದ ಕೇಸನ್ನ ಎಸ್ಐಟಿಗೆ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ಸರ್ಕಾರದ ಈ ನಡೆ ಏನಿದೆ ಇದನ್ನ ನಾಗಲಕ್ಷ್ಮಿ ಚೌಧರಿ ಸ್ವಾಗತಿಸಿದ್ದಾರೆ. ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ ನಾನು ಎಸ್ಐಟಿ ರಚನೆಗಾಗಿ ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿದ್ದೆ. ನಿನ್ನೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದ್ದು ಸಂತೋಷವಾಗಿದೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆಲ್ಕಮ್ ಮಾಡ್ತೀನಿ ಇದನ್ನ ಅಂದಿದ್ದಾರೆ ಸರ್ಕಾರದ ನಡೆಯನ್ನ. ಜೊತೆಲಿ ಅವರು ಕೂಡ ಪತ್ರವನ್ನ ಬರೆದಿದ್ರು. ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು, ಎಸ್ಐಟಿ ರಚನೆ ಆಗಬೇಕು, ಪಾರದರ್ಶಕವಾದಂತಹ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರ ಬರೆದಿದ್ರು. ಈಗ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದಂತಹ ಈ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ. ಯಾಕಂದ್ರೆ ಇವರ ಒಂದು ಪತ್ರದ ಮೇಲೆ ಸರ್ಕಾರ ಈಗ ಎಸ್ಐಟಿ ರಚನೆ ಮಾಡಿದೆ. ಮೇಡಮ್, ಈಗ ಎಸ್ಐಟಿ ರಚನೆ ಮಾಡಿರುವಂತದ್ದು ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಇದು ಕರ್ನಾಟಕ ಜನರು ಹೋರಾಟ ಮಾಡ್ತಾ ಇದ್ರು ಆಗ್ಲಿಂದನೂ ಸಹ. ಮತ್ತೆ ಒಬ್ಬ ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡಿದ ನಂತರ ಮತ್ತು ಕೆಲವೊಂದು ತಾಯಂದಿರು ಮಾಧ್ಯಮದ ಮುಖಾಂತರ ತನ್ನ ಮಗಳ ಅಸ್ಥಿಪಂಜರ ನನಗೆ ಕೊಡಿಸ್ಕೊಡಿ ಆ ತರ ಎಲ್ಲ ಮಾಧ್ಯಮದ ವರದಿಯಾದಾಗ ಈ ಒಂದು ಕೇಸ್ನಲ್ಲಿ ಬಹಳಷ್ಟು ಒಂದು ಸೂಕ್ಷ್ಮತೆ ಇದೆ. ಮತ್ತೆ ನ್ಯಾಯ ಮತ್ತು ಅನ್ಯಾಯದ ಮಧ್ಯೆ ಒಂದು ತೀರ್ಪು ಬರಬೇಕು. ಮತ್ತೆ ಇದು ಬಹಳಷ್ಟು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಒಂದು ಅಪರಾಧ ಜರುಗಿದೆ ಅಂತ ಹೇಳಲ್ಪಟ್ಟಿದೆ. ಸೊ ಹಾಗಾಗಿ ಇದು ಬಹಳ ಸೂಕ್ಷ್ಮತೆಯನ್ನ ನೋಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಸರ್ಕಾರಕ್ಕೆ ಬರೆದಿದ್ದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಎಸ್ಐಟಿ ಗೆ ಒಪ್ಪಿಸಿದ್ದಾರೆ. ಅದು ನನಗೆ ಬಹಳ ಸಂತೋಷ ತಂದಿದೆ. ಮತ್ತೊಂದು ಕಡೆ ಇದು ಸಮಾಜದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರುವಂತಹ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಎಸ್ಐಟಿ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ ಮ್ಯಾಮ್. ಯಾಕಂದ್ರೆ ಈ ತನಿಖೆಯನ್ನು ಭೇದಿಸುವಂತ ಅಷ್ಟು ಸುಲಭವಾದಂತಹ ಕೇಸ್ ಅಲ್ಲ. ಸೊ ಎಸ್ಐಟಿ ತನಿಖೆ ಹಾದಿ ಹೇಗಿರಬಹುದು? ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ, ಅದು ಪೊಲೀಸ್ ಅವರೇ ಹೇಳಬೇಕು. ನಾವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಯಾವಾಗ್ಲೂ ಸಂತ್ರಸ್ತೆಯರ ಪರ, ಆ ಕುಟುಂಬಗಳ ಪರ, ಯಾರೇ ಆಯೋಗದ ಆಯೋಗದಿಂದ ಅವರಿಗೆ ಒಂದು ರಕ್ಷಣೆ ಅಥವಾ ಯಾವುದೇ ರೀತಿಯಲ್ಲಿ ಸಹಾಯ ಬೇಕಂದ್ರೂ ಖಂಡಿತವಾಗ್ಲೂ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಮತ್ತೊಂದು ಕಡೆ ಕೇರಳದ ಸಂಸದರು ಹೇಳ್ತಾರೆ ಇದನ್ನ ಎನ್ಐಎ ತನಿಖೆಗೆ ಆದೇಶ ಮಾಡಬೇಕಂತ ಹೇಳಿ ಈಗ ಅಮಿತ್ ಶಾಗೆ ಪತ್ರ ಬರೆದಿರುವಂತದ್ದು. ಮೇಡಮ್, ಅದು ಅವಶ್ಯಕತೆ ಅನಿಸುತ್ತೆ ಮ್ಯಾಮ್? ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಸೊ ಈಗ ಸಂತ್ರಸ್ತರು ಯಾರಾದರೂ ಕೂಡ ಬಂದ್ರೆ ಅವರ ಪರವಾಗಿ ನಾವು ನಿಲ್ತೀವಿ ಅನ್ನೋ ಮಾತನ್ನು ಕೂಡ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ಕೇಸನ್ನ ಎಸ್ಐಟಿಗೆ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ಸರ್ಕಾರದ ಈ ನಡೆ ಏನಿದೆ ಇದನ್ನ ನಾಗಲಕ್ಷ್ಮಿ ಚೌಧರಿ ಸ್ವಾಗತಿಸಿದ್ದಾರೆ. ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ ನಾನು ಎಸ್ಐಟಿ ರಚನೆಗಾಗಿ ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿದ್ದೆ. ನಿನ್ನೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದ್ದು ಸಂತೋಷವಾಗಿದೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆಲ್ಕಮ್ ಮಾಡ್ತೀನಿ ಇದನ್ನ ಅಂದಿದ್ದಾರೆ ಸರ್ಕಾರದ ನಡೆಯನ್ನ. ಜೊತೆಲಿ ಅವರು ಕೂಡ ಪತ್ರವನ್ನ ಬರೆದಿದ್ರು. ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು, ಎಸ್ಐಟಿ ರಚನೆ ಆಗಬೇಕು, ಪಾರದರ್ಶಕವಾದಂತಹ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರ ಬರೆದಿದ್ರು. ಈಗ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದಂತಹ ಈ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ. ಯಾಕಂದ್ರೆ ಇವರ ಒಂದು ಪತ್ರದ ಮೇಲೆ ಸರ್ಕಾರ ಈಗ ಎಸ್ಐಟಿ ರಚನೆ ಮಾಡಿದೆ. ಮೇಡಮ್, ಈಗ ಎಸ್ಐಟಿ ರಚನೆ ಮಾಡಿರುವಂತದ್ದು ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಇದು ಕರ್ನಾಟಕ ಜನರು ಹೋರಾಟ ಮಾಡ್ತಾ ಇದ್ರು ಆಗ್ಲಿಂದನೂ ಸಹ. ಮತ್ತೆ ಒಬ್ಬ ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡಿದ ನಂತರ ಮತ್ತು ಕೆಲವೊಂದು ತಾಯಂದಿರು ಮಾಧ್ಯಮದ ಮುಖಾಂತರ ತನ್ನ ಮಗಳ ಅಸ್ಥಿಪಂಜರ ನನಗೆ ಕೊಡಿಸ್ಕೊಡಿ ಆ ತರ ಎಲ್ಲ ಮಾಧ್ಯಮದ ವರದಿಯಾದಾಗ ಈ ಒಂದು ಕೇಸ್ನಲ್ಲಿ ಬಹಳಷ್ಟು ಒಂದು
ಸೂಕ್ಷ್ಮತೆ ಇದೆ. ಮತ್ತೆ ನ್ಯಾಯ ಮತ್ತು ಅನ್ಯಾಯದ ಮಧ್ಯೆ ಒಂದು ತೀರ್ಪು ಬರಬೇಕು. ಮತ್ತೆ ಇದು ಬಹಳಷ್ಟು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಒಂದು ಅಪರಾಧ ಜರುಗಿದೆ ಅಂತ ಹೇಳಲ್ಪಟ್ಟಿದೆ. ಸೊ ಹಾಗಾಗಿ ಇದು ಬಹಳ ಸೂಕ್ಷ್ಮತೆಯನ್ನ ನೋಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಸರ್ಕಾರಕ್ಕೆ ಬರೆದಿದ್ದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ SIT ಗೆ ಒಪ್ಪಿಸಿದ್ದಾರೆ. ಅದು ನನಗೆ ಬಹಳ ಸಂತೋಷ ತಂದಿದೆ. ಮತ್ತೊಂದು ಕಡೆ ಇದು ಸಮಾಜದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರುವಂತಹ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ SIT ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ ಮ್ಯಾಮ್. ಯಾಕಂದ್ರೆ ಈ ತನಿಖೆಯನ್ನು ಭೇದಿಸುವಂತ ಅಷ್ಟು ಸುಲಭವಾದಂತಹ ಕೇಸ್ ಅಲ್ಲ. ಸೊ SIT ತನಿಖೆ ಹಾದಿ ಹೇಗಿರಬಹುದು? ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ, ಅದು ಪೊಲೀಸ್ ಅವರೇ ಹೇಳಬೇಕು. ನಾವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಯಾವಾಗ್ಲೂ ಸಂತ್ರಸ್ತೆಯರ ಪರ, ಆ ಕುಟುಂಬಗಳ ಪರ, ಯಾರೇ ಆಯೋಗದ ಆಯೋಗದಿಂದ ಅವರಿಗೆ ಒಂದು ರಕ್ಷಣೆ ಅಥವಾ ಯಾವುದೇ ರೀತಿಯಲ್ಲಿ ಸಹಾಯ ಬೇಕಂದ್ರೂ ಖಂಡಿತವಾಗ್ಲೂ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಮತ್ತೊಂದು ಕಡೆ ಕೇರಳದ ಸಂಸದರು ಹೇಳ್ತಾರೆ ಇದನ್ನ NIA ತನಿಖೆಗೆ ಆದೇಶ ಮಾಡಬೇಕಂತ ಹೇಳಿ ಈಗ ಅಮಿತ್ ಶಾಗೆ ಪತ್ರ ಬರೆದಿರುವಂತದ್ದು ಮೇಡಮ್. ಅದು ಅವಶ್ಯಕತೆ ಅನಿಸುತ್ತೆ ಮ್ಯಾಮ್? ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಸೊ ಈಗ ಸಂತ್ರಸ್ತರು ಯಾರಾದ್ರೂ ಕೂಡ ಬಂದ್ರೆ ಅವರ ಪರವಾಗಿ ನಾವು ನಿಲ್ತೀವಿ ಅನ್ನೋ ಮಾತನ್ನು ಕೂಡ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದ ಕೇಸನ್ನ SITಗೆ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ಸರ್ಕಾರದ ಈ ನಡೆ ಏನಿದೆ ಇದನ್ನ ನಾಗಲಕ್ಷ್ಮಿ ಚೌಧರಿ ಸ್ವಾಗತಿಸಿದ್ದಾರೆ. ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ ನಾನು SIT ರಚನೆಗಾಗಿ ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿದ್ದೆ. ನಿನ್ನೆ ಸರ್ಕಾರ SITಯನ್ನ ರಚನೆ ಮಾಡಿದ್ದು ಸಂತೋಷವಾಗಿದೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆಲ್ಕಮ್ ಮಾಡ್ತೀನಿ ಇದನ್ನ ಅಂದಿದ್ದಾರೆ ಸರ್ಕಾರದ ನಡೆಯನ್ನ. ಜೊತೆಲಿ ಅವರು ಕೂಡ ಪತ್ರವನ್ನ ಬರೆದಿದ್ರು. ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು, SIT ರಚನೆ ಆಗಬೇಕು, ಪಾರದರ್ಶಕವಾದಂತಹ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರ ಬರೆದಿದ್ರು. ಈಗ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದಂತಹ ಈ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ SIT ರಚನೆ ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ. ಯಾಕಂದ್ರೆ ಇವರ ಒಂದು ಪತ್ರದ ಮೇಲೆ ಸರ್ಕಾರ ಈಗ SIT ರಚನೆ ಮಾಡಿದೆ. ಮೇಡಮ್, ಈಗ SIT ರಚನೆ ಮಾಡಿರುವಂತದ್ದು ತಮ್ಮ ಮೊದಲ ಪ್ರತಿಕ್ರಿಯೆ ಮಾಡಬೇಕು. ಇದು ಕರ್ನಾಟಕ ಜನರು ಹೋರಾಟ ಮಾಡ್ತಾ ಇದ್ರು ಆಗ್ಲಿಂದನೂ ಸಹ. ಮತ್ತೆ ಒಬ್ಬ ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡಿದ ನಂತರ ಮತ್ತು ಕೆಲವೊಂದು ತಾಯಂದಿರು ಮಾಧ್ಯಮದ ಮುಖಾಂತರ ತನ್ನ ಮಗಳ ಅಸ್ಥಿಪಂಜರ ನನಗೆ ಕೊಡಿಸ್ಕೊಡಿ ಆ ತರ ಎಲ್ಲ ಮಾಧ್ಯಮದ ವರದಿಯಾದಾಗ ಈ ಒಂದು ಕೇಸ್ನಲ್ಲಿ ಬಹಳಷ್ಟು ಒಂದು ಸೂಕ್ಷ್ಮತೆ ಇದೆ. ಮತ್ತೆ ನ್ಯಾಯ ಮತ್ತು ಅನ್ಯಾಯದ ಮಧ್ಯೆ ಒಂದು ತೀರ್ಪು ಬರಬೇಕು. ಮತ್ತೆ ಇದು ಬಹಳಷ್ಟು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಒಂದು ಅಪರಾಧ ಜರುಗಿದೆ ಅಂತ ಹೇಳಲ್ಪಟ್ಟಿದೆ. ಸೊ ಹಾಗಾಗಿ ಇದು ಬಹಳ ಸೂಕ್ಷ್ಮತೆಯನ್ನ ನೋಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಸರ್ಕಾರಕ್ಕೆ ಬರೆದಿದ್ದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ SIT ಗೆ ಒಪ್ಪಿಸಿದ್ದಾರೆ. ಅದು ನನಗೆ ಬಹಳ ಸಂತೋಷ ತಂದಿದೆ. ಮತ್ತೊಂದು ಕಡೆ ಇದು ಸಮಾಜದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರುವಂತಹ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ SIT ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ ಮ್ಯಾಮ್. ಯಾಕಂದ್ರೆ ಈ ತನಿಖೆಯನ್ನು ಭೇದಿಸುವಂತ ಅಷ್ಟು ಸುಲಭವಾದಂತಹ ಕೇಸ್ ಅಲ್ಲ. ಸೊ SIT ತನಿಖೆ ಹಾದಿ ಹೇಗಿರಬಹುದು? ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ, ಅದು ಪೊಲೀಸ್ ಅವರೇ ಹೇಳಬೇಕು. ನಾವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಯಾವಾಗ್ಲೂ ಸಂತ್ರಸ್ತೆಯರ ಪರ, ಆ ಕುಟುಂಬಗಳ ಪರ, ಯಾರೇ ಆಯೋಗದ ಆಯೋಗದಿಂದ ಅವರಿಗೆ ಒಂದು ರಕ್ಷಣೆ ಅಥವಾ ಯಾವುದೇ ರೀತಿಯಲ್ಲಿ ಸಹಾಯ ಬೇಕಂದ್ರೂ ಖಂಡಿತವಾಗ್ಲೂ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಮತ್ತೊಂದು ಕಡೆ ಕೇರಳದ ಸಂಸದರು ಹೇಳ್ತಾರೆ ಇದನ್ನ NIA ತನಿಖೆಗೆ ಆದೇಶ ಮಾಡಬೇಕಂತ ಹೇಳಿ ಈಗ ಅಮಿತ್ ಶಾಗೆ ಪತ್ರ ಬರೆದಿರುವಂತದ್ದು ಮೇಡಮ್. ಅದು ಅವಶ್ಯಕತೆ ಅನಿಸುತ್ತೆ ಮ್ಯಾಮ್? ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಸೊ ಈಗ ಸಂತ್ರಸ್ತರು ಯಾರಾದ್ರೂ ಕೂಡ ಬಂದ್ರೆ ಅವರ ಪರವಾಗಿ ನಾವು ನಿಲ್ತೀವಿ ಅನ್ನೋ ಮಾತನ್ನು ಕೂಡ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.